ಇದನ್ನ ರ್ಯಾಟ್ ಮೆಶ್ ಅಂತೀವಿ. ಮನೇಲಿ ಇಲಿ ಜಿರ್ಲೆ ಏನಾದ್ರು ಇದ್ರೆ ಹೋಗ್ಬಾರ್ದು ಅಂತ ಹಾಗೆ ನೋಡಿ. ಇದನ್ನ ಔಟ್ಲೆಟ್ ಪೈಪು ಇಲ್ಲಿ ಸಿಕ್ಸಿದ್ದೀನಿ ಮಿಷಿನು. ಇದನ್ನಲ್ಲಿ ಫಿಟ್ ಮಾಡೋಣ. ಈಗ ಆನ್ ಇದೆಯಾ? ಈಗ ಆನಲ್ಲೇ ಬಿಟ್ಟಿರೋದು ನಾನು. ನೀವೇನು ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಆಫ್ ಮಾಡೋಕೆ ಹೋಗ್ಬೇಡಿ. ಆನಲ್ಲೇ ಬಿಟ್ಟಿದ್ದೀನಿ, ಆನಲ್ಲೇ ಇರಲಿ. ನೀರು ಹಾಕ್ಸೋ ಪೈಪ್ ಬಿಟ್ಟಿದ್ದೀನಿ ಇಲ್ಲೇ. ಇದು ಸಾಕೆಟ್ ಹಾಕಿರ್ತೀರ, ಆನ್ ಮಾಡಿರಲ್ಲ, ಹಿಂಗಿರೋದು ಮಿಷಿನ್ ನಿಮ್ಮದು. ಮೊದಲು ಡೋರ್ ಯಾವ ಥರ ಓಪನ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಗ್ರಿಪ್ ಕೊಟ್ಟಿರ್ತಾನೆ. ಹಿಂಗೆ ಓಪನ್ ಮಾಡಿದ್ರೆ ನಿಮಗೆ ಡೋರ್ ಓಪನ್ ಆಗುತ್ತೆ. ಕ್ಲೋಸ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಹಿಂಗೆ ಬಿಡಬೇಕು, ಡೋರ್ ಕ್ಲೋಸ್ ಆಗುತ್ತೆ. ಈ ಥರ ಓಪನ್ ಮಾಡ್ತೀರಾ. ನಿಮ್ಗೆ ಬಂದ್ಬಿಟ್ಟು 8 kg ಮಿಷಿನ್ ಮೇಡಮ್. 8 kg ಮಿಷಿನ್ ಅಂದ ತಕ್ಷಣ ಯಾರ ಮನೇಲೂ ತೂಕ ಮಾಡಿ ಬಟ್ಟೆ ಹಾಕಲ್ಲ, ಕರೆಕ್ಟಾ? ಒಂದು ಬ್ಯಾಲೆನ್ಸ್ ಹೇಳ್ತೀನಿ ನೋಡಿ. ಇದಕ್ಕೆ ಮಿನಿಮಮ್ ಬಟ್ಟೆನ 4 ಪ್ಯಾಂಟು 4 ಶರ್ಟ್ ಹಾಕಿ, ಮಿನಿಮಮ್ ಲೋಡ್. ಮ್ಯಾಕ್ಸಿಮಮ್ ಲೋಡ್ ಅಂದರೆ ಬಟ್ಟೆ ಜಾಸ್ತಿ ಇದೆ ಅಂದರೆ 6 ಪ್ಯಾಂಟು 6 ಶರ್ಟು ಬಿಡಿಸೋಣ ಡ್ರಮ್ ಹೊಡಿಗೆ ಹಾಕಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಓಪನ್ ಮಾಡಿ ಡಿಟರ್ಜೆಂಟನ್ನು ನೋಡಿ. ಹಿಂಗಿರುತ್ತೆ, ಹಿಂಗೆ ಓಪನ್ ಮಾಡಿ ಮೇಡಮ್. ಇಲ್ಲಿ ಲಿಕ್ವಿಡ್ ಹಾಕ್ಕೊಳ್ಳಿ. ಬಟ್ಟೆ ತೊಳೆಯೋಕ್ಕೋಸ್ಕರ ನೀವು ಯಾವ ಲಿಕ್ವಿಡ್ ಯೂಸ್ ಮಾಡ್ತಾ ಇರ್ತೀರಾ ಅದನ್ನು ಹಾಕ್ಕೊಳ್ಳಿ. ನೀವು ಏರಲ್ಲಿ ಬರುತ್ತೆ, ಸರ್ಫೆಕ್ಸಲ್ಲಿ ಬರುತ್ತೆ, EFB ಬರುತ್ತೆ, LGನೂ ಬರುತ್ತೆ. ಲಿಕ್ವಿಡ್ ನಿಮ್ಗೆ ಯಾವುದು ಬಟ್ಟೆಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ ಒಂದೊಂದು ಯೂಸ್ ಮಾಡ್ಕೊಳ್ಳೋಣ ಅಂತ ತಿಂಗಳು ಯಾವ್ದ್ರಲ್ಲಿ ಚೆನ್ನಾಗಿ ಹೋಗ್ತಾ ಅಂತ ಒಂದು ಹಿಡ್ಕೊಳ್ಳಿ. ಆಯಿಲ್ ಟೈಪ್ ಹಾಕ್ಬೋದು. ಆಯಿಲ್ ಹಾಕ್ಬೇಕಾಗಿರೋದು ಹೇಳ್ತಿರೋದು ನಾನು. ಪೌಡರ್ ಯೂಸ್ ಮಾಡಿದ್ರೆ ಟಾಪ್ ಲೋಡ್ ಅಂತಾನೆ ಬರುತ್ತೆ. ಪೌಡರ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮಿಷಿನ್ಗೆ. ಏನಕ್ಕಂದ್ರೆ ಅದರಲ್ಲಿ ಸುಣ್ಣಾಂಶ ಜಾಸ್ತಿ ಇರುತ್ತೆ, ಬೇಗ ಕರಗಲ್ಲ ಪೌಡ್ರ್, ಬಟ್ಟೆ ಮೇಲೆ ನಿಂತಿರುತ್ತೆ. ಅದಕ್ಕಿಂತ ನೀವು ಆಯಿಲ್ ಹಾಕೊಂಡ್ರೆ ಬೆಸ್ಟ್ ಅನ್ಕೋತೀನಿ ನಾನು. ಇಲ್ಲಿ ಆಯಿಲ್ ಹಾಕೊಳ್ಳಿ, ಇಲ್ಲಿ ಕಂಫರ್ಟ್ ಹಾಕೊಳ್ಳಿ. ಬಟ್ಟೆ ಸ್ಮೆಲ್ಗೋಸ್ಕರ ಯೂಸ್ ಮಾಡ್ತಾರೆ. ಲಿಕ್ವಿಡ್ ಚೆನ್ನಾಗಿದೆ. ಇಲ್ಲಿ ಲಿಕ್ವಿಡ್ ಹಾಕೊಳ್ಳಿ, ಇಲ್ಲಿ ಕಂಫರ್ಟ್ ಹಾಕೊಳ್ಳಿ. ಆ ಬಟ್ಟೆಗೆ ತಕ್ಕನಾಗೆ ಎಷ್ಟು ಬೇಕು ಮೇಡಮ್ ಅಷ್ಟೇ ಹಾಕೋಬೇಕು. ಅದರಲ್ಲೇ ಮೆಜರ್ಮೆಂಟ್ ಕ್ಯಾಪ್ ಕೊಟ್ಟಿರ್ತಾನೆ, ಅದನ್ನೇ ಇಲ್ಲಿ ಹಾಕೊಳ್ಳಿ. ಇಲ್ಲಿ ಲಿಕ್ವಿಡ್ ಕಂಫರ್ಟ್ ಹಾಕೊಳ್ಳಿ, ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಈ ಥರ. ಆಮೇಲೆ ಇದನ್ನು ಕ್ಲೋಸ್ ಮಾಡ್ತೀರಾ. ನಿಮಗೆ ಡೋರ್ ಓಪನ್ ಮಾಡೋದು ಗೊತ್ತಾಯ್ತು, ಕ್ಲೋಸ್ ಮಾಡೋದು ಗೊತ್ತಾಯ್ತು, ಬಟ್ಟೆ ಎಷ್ಟು ಹಾಕ್ಬೇಕಂತನೂ ಗೊತ್ತಾಯ್ತು, ಲಿಕ್ವಿಡ್ ಮತ್ತು ಕಂಫರ್ಟ್ ಎಲ್ಲ ಹಾಕ್ಬೇಕಂತ ಗೊತ್ತಾಯ್ತು. ಇಷ್ಟೆಲ್ಲ ಆದಮೇಲೆ ನಲ್ಲಿ ಅಂತೂ ಆನಲ್ಲಿ ಇರುತ್ತೆ, ನೀರು ಹಚ್ಚಿಡೋ ಬಿಟ್ಟಿರ್ತೀರ, ಇಲ್ಲಿ ಸಾಕೆಟ್ ಹಾಕಿರ್ತೀರ, ಇಲ್ಲಿ ಆನ್ ಮಾಡ್ತೀರಾ. ಆಮೇಲೆ ಇಲ್ಲಿ ಆನ್ ಮಾಡಿದ್ರು ಕೂಡ ಇಲ್ಲಿ ಮಿಷಿನ್ ಆನ್ ಆಗಲ್ಲ ಮೇಡಮ್. ಇಲ್ಲೂ ಪವರ್ ಬಟನ್ ಕೊಟ್ಟಿರ್ತಾನೆ ಮಿಷಿನ್ ಆನ್ ಆಗೋಕ್ಕೋಸ್ಕರ. ನೋಡಿ ಪವರ್ ಸಿಂಬಲ್ ಅಂತೀವಿ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ಮೇಡಮ್ ಮಿಷಿನ್ ಆನ್ ಆಯಿತು ನಿಮಗೆ, ಕರೆಕ್ಟಾ? ಸ್ಟಾರ್ಟ್ ಆಗಲಿಲ್ಲ. ಇದೆಲ್ಲ ಫಂಕ್ಷನ್ಸು ನಿಮಗೆ. ನೀವು ಯಾವ ಥರ ಬಟ್ಟೆ ಹಾಕಿರ್ತೀರ, ಇವಾಗ ಕಾಟನ್ನು, ಮಿಕ್ಸು, ಉಲನ್ನು, ಜರ್ಸಿನೋ ಆ ಥರ ಫಂಕ್ಷನ್ಸ್ಗಳು ನೋಡಿ. ಇದು ಪ್ರೋಗ್ರಾಮ್ ಬಟನ್. ಇದು ನೋಡಿ ಪ್ರೆಸ್ ಆಗ್ತಿದ್ಯಾ, ಚೇಂಜ್ ಆಗ್ತಿದೆ ಲೈಟು. ನೀವು ಯಾವುದೇ ಪ್ರೋಗ್ರಾಮ್ ಗಿಡಿ, ಇದೇ ಸ್ಟಾರ್ಟ್ ಬಟನ್, ಮಿಷಿನ್ ಸ್ಟಾರ್ಟ್ ಆಗೋಕ್ಕೋಸ್ಕರ. ಇದು ಆನು, ಇದು ಸೆಟ್ಟು. ಯಾವ ಥರ ಬಟ್ಟೆ ಹಾಕಿರ್ತಾರೆ ಆ ಥರ ಸೆಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲೇ ಚೇಂಜ್ ಆಗ್ತಿದೆಯಲ್ಲ ಮೇಡಮ್ ಲೈಟು, ಗೊತ್ತಾಯ್ತಾ? ಇದು ಸ್ಟಾರ್ಟ್ ಮಾಡೋದು ನಿಮಗೆ. ಇದು ಆನು, ಇದು ಸೆಟ್ಟು. ಯಾವ ಥರ ಬಟ್ಟೆ ಹಾಕಿದ್ರೆ ಸೆಟ್ ಮಾಡ್ಕೊಳ್ಳೋಕ್ಕೆ, ಇದು ಸ್ಟಾರ್ಟ್ ಮಾಡೋಕ್ಕೆ. ಈ ಎಲ್ಲ ಫಂಕ್ಷನ್ಸ್ಗೂ ಆಟೋಮೆಟಿಕ್ ಟೈಮಿಂಗ್ಸು, ಟೆಂಪ್ರೇಚರು, ಸ್ಪಿನ್ ಸ್ಪೀಡು ಎಲ್ಲ ಆಡ್ ಆಗಿರುತ್ತೆ. ನೀವೇನು ಎಕ್ಸ್ಟ್ರಾ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡ್ರಿ ವಾಟರ್ ಲೆವೆಲ್ ಸೆಟ್ ಇರುತ್ತೆ, ವಾಶ್ ಟೈಮಿಂಗ್ಸು ಸೆಟ್ ಇರುತ್ತೆ, ರಿಂಗ್ಸು, ಸ್ಪಿನ್ನು ಎಲ್ಲ ಸೆಟ್ ಇರುತ್ತೆ. ಇದೇನು ಎಕ್ಸ್ಟ್ರಾ ನೀವು ಸೆಟ್ ಮಾಡೋ ಅವಶ್ಯಕತೆನೇ ಇರಲ್ಲ, ಎಲ್ಲ ಆಡ್ ಆಗಿರುತ್ತೆ ಇದರಲ್ಲೇ. ಬೇಕು ಅಂದರೆ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ಅಷ್ಟೇ. ನಿಮಗೆ ಕಂಪ್ನಿಯಿಂದನೇ ಡಿಫಾಲ್ಟ್ ಆಗಿ ಎಲ್ಲದಕ್ಕೂ ಟೈಮಿಂಗ್ಸ್ ಎಲ್ಲ ಸೆಟ್ ಇರುತ್ತೆ. ನೀವು ಬರೀ ಫಂಕ್ಷನ್ ಸೆಟ್ ಮಾಡಿ ಮಿಷಿನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಆನ್ ಮಾಡ್ತೀರಾ, ಹಿಂಗೆ ಆಫ್ ಇರುತ್ತೆ. ಎಲ್ಲ ಪ್ರೊಸೆಸಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆನ್ ಮಾಡ್ತೀರಾ. ಆನ್ ಮಾಡಿದ್ರೆ ನೋಡಿ ಇಲ್ಲಿಗೆ ಲೈಟ್ ಒಂದಕ್ಕೆ ಬರುತ್ತೆ ನಿಮ್ಗೆ. ಇಲ್ಲಿ ಎರಡನೇದಕ್ಕೆ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಚೇಂಜ್ ಆಗುತ್ತೆ. ಇಲ್ಲಿಗೆ ಬರ್ತೀರಾ, ಫಸ್ಟ್ನೇ ಪ್ರೋಗ್ರಾಮ್ ಮಿಕ್ಸ್ ಡೈಲಿ ಅಂತಿದೆ. ನಿಮಗೆ ಡೈಲಿ ಯೂಸ್ ಆಗಂಥ ಫಂಕ್ಷನ್ ಇದು ಒಂದೇ ಮೇಡಮ್. ಎಲ್ಲ ಥರ ಬಟ್ಟೆನ ಮಿಕ್ಸಲ್ಲಿ ಹಾಕ್ತಾ ಇದ್ದೀರಾ ನೀವು. ಕಾಟನು, ಸಿಂಥೆಟಿಕ್ಕು, ಲನ್ನು, ಜರ್ಸಿ, ಜೀನ್ಸು, ಟೀ ಶರ್ಟು, ಶರ್ಟು, ಸ್ಯಾರಿ, ನೈಟಿ, ಎನಿ ಒನ್ ಕ್ಲಾತ್ ಒಟ್ಟಿಗೆ ಹಾಕ್ತು ವಾಶ್ ಮಾಡ್ಕೋತೀರಾ ಅಂದರೆ ಇದಕ್ಕೆ ಇಟ್ಕೋಬೇಕು. ನಿಮಗೆ ತೊಳೆದು ಜಾಸ್ತಿ ಡ್ರೈ ಮಾಡಿಕೊಡ್ಬಿಟ್ಟೆ. ಇಲ್ಲೇ ಸ್ಟಾರ್ಟ್ ಮಾಡಿದ್ಮೇಲೆ ಟೈಮಿಂಗ್ ತೋರಿಸುತ್ತೆ. ಆ ಟೈಮಿಂಗ್ಸ್ ಏನಿರುತ್ತೆ ಎಲ್ಲ ಫಂಕ್ಷನಲ್ಲೂ ಟೈಮಿಂಗ್ಸ್ ಏನಿರುತ್ತೆ ಮೈನಸ್ ಆಗ್ತಾ ಹೋಗುತ್ತೆ. ಮೈನಸ್ ಆಗ್ತಾ ಹೋಗಿ ಲಾಸ್ಟ್ ಡಿಸ್ಪ್ಲೇಲೆ ಎಂಡ್ ಅಂತ ಬರುತ್ತೆ ನಿಮಗೆ. ಇಲ್ಲಿಗೆ ಬರ್ತೀರಾ, ಸ್ಮಾರ್ಟ್ ಸೆನ್ಸ್ ಅಂತಿದೆ. ಸ್ಮಾರ್ಟ್ ಸೆನ್ಸ್ ಅಂದರೆ ನಿಮಗೆ ಮಿಕ್ಸ್ ಲೋಡಲ್ಲೇ ಇದು ಯಾವ ಥರ ಅಂದರೆ ನಿಮಗೆ ಬಟ್ಟೆ ಹಾಕಿರ್ತೀರಾ, ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿ ಇಲ್ಲಿ ಸೆಟ್ ಆಗಿರಲಿಲ್ಲ. ಇದರಲ್ಲಿ ನೋಡಿ ನೀವು ಮಿಕ್ಸಲ್ಲಿ ಬೇಕಿದ್ರೆ ನಿಮಗೆ ಇಲ್ಲಿ ವಾಟರ್ ಲೆವೆಲ್ ಎಲ್ಲ ಸೆಟ್ ಆಗಿರೋದು ಇಲ್ಲೂ ತೋರಿಸ್ತಾ ಇಲ್ಲ. ಸ್ಮಾರ್ಟ್ ಸೆನ್ಸ್ ಅಂದರೆ ಮಿಕ್ಸಲ್ಲೇ ಸೆನ್ಸ್ ಆಗುತ್ತೆ. 1-2 ನಿಮಿಷ ಸೆನ್ಸ್ ಆಗಿ ಅದಕ್ಕೆ ನೀರು ಎಷ್ಟು ಬೇಕು ಮತ್ತು ಇದು ಟೈಮಿಂಗ್ ಎಷ್ಟು ಬೇಕು ಅಂತ ಆಟೋಮೆಟಿಕ್ ಸೆಟ್ ಆಗೋಂಥದ್ದು ಇದು. ಮತ್ತು ಇಲ್ಲಿಗೆ ಬರ್ತೀರಾ, ಎಕ್ಸ್ಪ್ರೆಸ್ 13 ಅಂತಿದೆ. ಎಕ್ಸ್ಪ್ರೆಸ್ 13 ಮೀನ್ಸ್ ನಿಮಗೆ ಜಾಸ್ತಿ ಕೊಳೆ ಇಲ್ಲ. ಒಂದ್ಸಲ ವೇರ್ ಮಾಡಿರ್ತೀರ ಬಟ್ಟೆನ, ಎಲ್ಲೋ ಫಂಕ್ಷನ್ಗೆ ಹೋಗಿ ಬಂದಿರ್ತೀರ, ಬರೀ ಬೇವ್ರ ಸ್ಮೆಲ್ ಇರುತ್ತೆ, ಅಂಥ ಬಟ್ಟೆಗಳಿದ್ರೆ ಇದಕ್ಕೆ ಇಟ್ಕೋಬೇಕು. ಎಕ್ಸ್ಪ್ರೆಸ್ 30ಗೆ ಅದಕ್ಕೆ ಇಟ್ಕೊಂಡು ಇದು ಸ್ಟಾರ್ಟ್ ಮಾಡೋದಷ್ಟೇ. ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಮಿಷಿನ್ ಕೆಲಸ ಮಿಷಿನ್ ಮಾಡ್ಕೊಳುತ್ತೆ. ಲಾಸ್ಟ್ ಡಿಸ್ಪ್ಲೇಲೆ ಎಂಡ್ ಅಂತ ಬಂದಾಗ ಸ್ವಿಚ್ ಆಫ್ ಮಾಡಿ ಡೋರ್ ಓಪನ್ ಮಾಡಿ ಬಟ್ಟೆ ತೊಗೊಂಡು ಒಣಗಿ ಹಾಕೊಂಡ್ರೆ ಆಯಿತು. ಇಲ್ಲಿ ಎಕ್ಸ್ಪ್ರೆಸ್ 13 ಇದು ಎಂಡ್ ಆದಾಗ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಬರುತ್ತೆ ಮೇಡಮ್. ಕುಯ್ ಕುಯ್ ಅಂತ 3 ಸಲ ಬರುತ್ತೆ. ಅವಾಗ ಬಂದ್ಬಿಟ್ಟು ಡೋರ್ ಓಪನ್ ಮಾಡಿ ಬಟ್ಟೆ ತೊಗೊಂಡ್ರೆ ಆಯಿತು. ಮತ್ತು ಇಲ್ಲಿಗೆ ಬರ್ತೀರಾ, ಆ್ಯಂಟಿ ಅಲರ್ಜಿನ್ ಅಂತಿದೆ, ಕರೆಕ್ಟಾ? ಆ್ಯಂಟಿ ಅಲರ್ಜಿನ್ ಮೀನ್ಸ್ ಮನೇಲಿ ಪೇಷಂಟ್ ಇದ್ದಾರೆ, ಅವ್ರ ಬಟ್ಟೆನ ಸಪ್ರೇಟಾಗಿ ವಾಶ್ ಮಾಡಬೇಕು, ಜೊತೆಯಲ್ಲಿ ವಾಶ್ ಮಾಡೋದ್ರಿಂದ ಅಲರ್ಜಿ ಆಗುತ್ತೆ ಅಂದರೆ ಆ್ಯಂಟಿ ಅಲರ್ಜಿನ್ಗೆ ಇಟ್ಕೋಬೇಕು. ಮತ್ತು ಇಲ್ಲಿಗೆ ಬರ್ತೀರಾ, ಜೀನ್ಸ್ ಅಂತಿದೆ. ಬರೀ ಜೀನ್ಸ್ ಪ್ಯಾಂಟ್ಗಳೇ, ಜೀನ್ಸ್ ಶರ್ಟ್ಗಳನ್ನೇ ಸಪ್ರೇಟಾಗಿ ವಾಶ್ ಮಾಡ್ಕೋತೀರಾ ಅಂದರೆ ಜೀನ್ಸಿಗೆ ಇಟ್ಕೋಬೇಕು ನೀವು.
ಮತ್ತೆ ಇಲ್ಲಿ ಬರ್ತೀರಾ ಬ್ಲಾಂಕೆಟ್ಸ್ ಅಂತಿದೆ. ಸೋಫಾ ಸೆಟ್ ಮೇಲೆ ಇರುತ್ತೆ ಗೊತ್ತಾ ಬ್ಲಾಂಕೆಟ್ಸು, ಅದನ್ನ ಸಪರೇಟ್ ವಾಶ್ ಮಾಡ್ಕೋತೀರಾ ಅಂದ್ರೆ ಬ್ಲಾಂಕೆಟ್ಸಿಗೆ ಇಟ್ಕೊಳ್ಳಿ ಮೇಡಮ್. ಇಲ್ಲೇ ಬರ್ದ ನೋಡಿ ಬಲ್ಕಿ ಅಂತ ಬ್ಲಾಂಕೆಟು. ಮತ್ತೆ ಇಲ್ಲಿಗೆ ಬರ್ತೀರಾ ಡೆಲಿಕೇಟ್ ಅಂತಿದೆ. ಡೆಲಿಕೇಟ್ ಅಂದ್ರೆ ಎಸ್ಪೆಷಲಿ ಲೇಡೀಸ್ ಬಟ್ಟೆಗಳು, ಚಮ್ಕಿ ಬಟ್ಟೆಗಳು, ವರ್ಕ್ ಡ್ರೆಸ್ಸಸ್ಸು, ಸ್ಟೋನ್ಸು, ಕುಂದನ್ ವರ್ಕು, ಬಾರ್ಡರಿಂಗ್ ಎಲ್ಲ ಇರುತ್ತೆ ನೋಡಿ, ಅಂತ ಬಟ್ಟೆಗಳಿದ್ರೆ ಅದಕ್ಕೆ ಇಟ್ಕೋಬೇಕು. ಇವಾಗ ಕಾಸ್ಟ್ಲಿ ಸೀರೆ ಎಲ್ಲ, ಸಿಲ್ಕ್ ಸೀರೆ ಎಲ್ಲ ಇರುತ್ತೆ, ಮತ್ತೆ ಬಾರ್ಡರಿಂಗ್ ಎಲ್ಲ ಇರುತ್ತೆ ನೋಡಿ ಡ್ರೆಸ್ಸಸ್ ಮೇಲೆ, ಅದನ್ನ ಇದಕ್ಕೆ ಡೆಲಿಕೇಟ್ಗೆ. ಮತ್ತೆ ಇಲ್ಲಿಗೆ ಬರ್ತೀರಾ ಸ್ಟೇನ್ ಫೈಟರ್ ಅಂತಿದೆ. ಸ್ಟೇನ್ ಫೈಟರ್ ಮೀನ್ಸ್ ಮತ್ತೆ ಕಾಲರ್ ಹತ್ರ, ತೋಳ ಹತ್ರ ತುಂಬಾ ಗಲೀಜ್ ಇದ್ರೆ ಅದನ್ನ ಸ್ಟೇನ್ ಫೈಟರ್ಗೆ ಇಟ್ಕೋಬೇಕು. ನೀವು ಯಾವುದೇ ಪ್ರೋಗ್ರಾಮ್ ಇಡಿ ಸೆಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಬೇಕಾಗಿರೋದು ಈ ಬಟನ್. ಇದು ಆನು, ಇದು ಸೆಟ್ ಮಾಡ್ಕೊಳ್ಳೋಕೆ, ಯಾವ ಥರ ಬಟ್ಟೆ ಹಾಕಿರ್ತಾರೆ ಆ ಥರ ಫಂಕ್ಷನ್ ಸೆಟ್ ಮಾಡ್ಕೊಳ್ಳೋಕ್ಕೆ, ಇದು ಸ್ಟಾರ್ಟ್ ಮಾಡೋಕ್ಕೆ. ಈ ಎಲ್ಲ ಫಂಕ್ಷನ್ಸ್ಗೂ ಆಟೋಮೆಟಿಕ್ ಟೈಮಿಂಗ್ಸು, ಟೆಂಪ್ರೇಚರು ಎಲ್ಲ ಫಂಕ್ಷನ್ಗೂ ಸೆಟ್ ಇರುತ್ತೆ. ನೀವೇ ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಇವೆ ಯಾವ ಇದಿಲ್ಲ. ಇಲ್ಲ, ವಾಟರ್ ಲೆವೆಲ್ ಸೆಟ್ ಇರುತ್ತೆ. ಹಾಟ್ ಇದೆಯಾ ಅಂತ, ಹಾಟ್ ವಾಟರ್ ಬೇಕು ಅಂದ್ರೆ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಟೆಂಪರೇಚರ್ ನೋಡಿ ಇಲ್ಲಿ 40, 60 ಸ್ಟೀಮು. ಮಿಕ್ಸಲ್ಲಿ ನಿಮಗೆ ಸ್ಟೀಮ್ ಕೊಟ್ಟಿಲ್ಲ, ಸ್ಟೀಮ್ ಐತೆ, ಮಿಕ್ಸಲ್ ಐತೆ. ಆಂಟಿ ಎಲರ್ಜಿನ ಜೀನ್ಸು, ಸ್ಟೀಮ್ ವಾಶ್ ನಿಮಗೆ ಹಬೆ ಬಿಡುತ್ತೆ. ಬೇಕು ಅಂದರೆ ನೀವು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಆ ಫಂಕ್ಷನ್ ತಕ್ಕನಾಗ ಸೆಟ್ ಆಗಿದೆಯಲ್ಲ ಅದೇ ಟೆಂಪ್ರೇಚರಲ್ಲಿ ವಾಶ್ ಆಗಿ ರಿಂಗ್ಸ್ ಆಗಿ ಡ್ರೈ ಆಗಿ ಬರಲಿ ಅಂದರೆ ಇದೇನು ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಈಗಿದು ಇನ್ನೊಂದು ಹೇಳ್ತೀನಿ ನೋಡಿ, ಇದು ಡಿಲೇ ಅಂದರೆ ಇವಾಗ ನಾನು ಸೆಟ್ ಮಾಡಿದೆ ಇಲ್ಲಿ 1 ಗಂಟೆ 2, ಈಗ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆ ಆದಮೇಲೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ. ಡಿಲೇ ಸ್ಟಾರ್ಟ್ ಅಂತೀವಿ. ಇವಾಗ ಎಲ್ಲೋ ಹೋಗಬೇಕಾಗಿದೆ, ನೀವು ಬರೋದು ಒಂದು 6 ಗಂಟೆ ಇರುತ್ತೆ, 8 ಗಂಟೆ ನಿಮ್ಮ ಡ್ಯೂಟಿ ಇರುತ್ತೆ. ಆ ಒಂದು 7 ಗಂಟೆ ಟೈಮ್ ಆದಮೇಲೆ ಮಿಷಿನ್ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ರೆ ಇಲ್ಲಿ ಸೆಟ್ ಮಾಡಿಬಿಟ್ಟು ನೀವು ಹೋದರೆ 7 ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ಟೈಮ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ ಮಿಷಿನು. ನೀವು ಬರೋ ಹೊತ್ತಿಗೆ ಎಂಡ್ ಆಗಿರುತ್ತೆ, ಅವಾಗ ಬಟ್ಟೆ ತಗೋಬೋದು. ಅದು ಡಿಲೇ ಅಂತ. ಇದರಲ್ಲೇ ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾನೆ ನೋಡಿ, ಟಕ್ಲಿನ್ ಅಂತಿದೆ. ಪ್ರೆಸ್ ಆ್ಯಂಡ್ ಹೋಲ್ಡ್ ಫಾರ್ 3 ಸೆಕೆಂಡ್ ಅಂತ ಕೊಟ್ಟವ್ರಿ ಇಲ್ಲಿ. ಟೆಂಪ್ರೇಚರ್